ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ವ್ಲಾಗು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಅಂತ. ಪಾಪುದು 2nd ಇಯರ್ ಬರ್ತಡೇ ಸೆಲೆಬ್ರೇಷನ್ದು. ಈ ಸಲ ಏನೂ ಸೆಲೆಬ್ರೇಷನ್ ಇಲ್ಲ, ಜಸ್ಟ್ ಮನೇಲಿ ಸಿಂಪಲಾಗಿ, ಹೋದ ವರ್ಷಕ್ಕಿಂತ ಸಿಂಪಲಾಗಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಶಿಫ್ಟ್ ಆಗಿದ್ದೀವಿ ಚಿಕ್ಕಮಂಗ್ಳೂರಿಗೆ. ಇವಾಗ ಒಂದು 10-15 ಡೇಸ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರ 10 ಡೇಸ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಮತ್ತು ಇವಾಗ ಹೋಗಿ ಶಿವಮೊಗ್ಗದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ತುಂಬ ಜನಕ್ಕೆ ಇನ್ವೈಟ್ ಮಾಡಬೇಕು. ಇವಾಗ ಒಬ್ರಿಗೆ ಕರೆದು ಒಬ್ರಿಗೆ ಬಿಡೋಂಗಿಲ್ಲ. ನಮ್ದು ಒಂಚೂರು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸು, ದೀಪು ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ನಮ್ಮ ಅಮ್ಮನ ಫ್ರೆಂಡ್ಸು ಅಂದ್ಕೊಂಡು ಅರೌಂಡ್ ಒಂದು 200 ಮೆಂಬರ್ಸ್ ತನಕ ಹೋಗಿಬಿಡುತ್ತೆ. ಸೊ ಮತ್ತು ಅದೆಲ್ಲ ತುಂಬ ಇದಾಗುತ್ತೆ ಅಂತ ನಾವು ಈ ಸಲ ಬೇಡ, ನೆಕ್ಸ್ಟ್ ಇಯರೇ ಮಾಡೋಣ ಅಂತ ಆ ಥರ ಡಿಸೈಡ್ ಮಾಡಿಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ನಮಗೆ ಶಿಫ್ಟಿಂಗ್ ಇವಾಗ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಮುಂದಕ್ಕೆ ಹೋಗಿ ಡಿಸೆಂಬರ್ ತನಕ ಬಂತು. ಮತ್ತು ಇಲ್ಲಿ ಶಿಫ್ಟ್ ಆಗಬೇಕಾದ್ರೆ ನಮಗೆ ಶಿಫ್ಟಿಂಗ್ ಖರ್ಚು, ಆಮೇಲೆ ನಾವು ಹೊಸ ಸೋಫಾ ಮಾಡಿಸಿದ್ವಿ. ಹಾಗೆ ಮನೆಗೆ ನಾವು ಬೇರೆ ಬೇರೆ ಕಿಚನ್ಗೆ ಐಟಮ್ಸ್ ತೊಗೊಂಬಂದೆ. ಸೊ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಮನಿ ಆಗಿರ್ಬೋದು, ಮನೆಗೆ ಅದೆಲ್ಲ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಸೊ ಈ ಥರ ಎಲ್ಲ ನಮಗೆ ಅರೌಂಡ್ 1.5 to 2 lakhs ತನಕ ನಮಗೆ ಈ ಸಲ ಈ ಮಂತ್ ನಮಗೆ ಖರ್ಚು ಬಂತು. ಸೊ ಅದಕ್ಕೆ ಮತ್ತೆ ಅಗೇನ್ ಇವಾಗ ಒಂದು 200 ಮೆಂಬರ್ಸ್ಗೆ ಅಂದರೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾವು ಈ ಸತಿ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಮತ್ತು ಶಿಫ್ಟ್ ಬೇರೆ ಆಗಿದ್ದೀವಲ್ಲ, ಇಲ್ಲಿಂದ ಮತ್ತು ಅಲ್ಲೋಗಿ ಮಾಡೋಕ್ಕೆ ಸ್ವಲ್ಪ ಇವಾಗ ಅಂದರೆ ಕಷ್ಟ ಆಗುತ್ತೆ ಅಂತ ನಾವು ಮನೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ವಿ ಫಸ್ಟ್ ಇಯರ್ ಮನೆಯಲ್ಲೇ ಮಾಡೋಣ, 2nd ಇಯರ್ ಒಂಚೂರು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಈ ಥರ ಆಯಿತು. ಸಿಚುಯೇಷನು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ ಅಷ್ಟೇ. ಸೊ ಈಗ ನಾನೇ ಸ್ವಲ್ಪ ಇದು ಆ್ಯಕ್ಚುಲಿ ತುಂಬ ಹಳೆಯ ಬೆಲೂನ್ಸ್ ಇದು, ಅಂದರೆ ಸ್ವಲ್ಪ ಕಲರ್ಸ್ ಇತ್ತು, ಅದಕ್ಕೇ ಆ್ಯಡ್ ಆನ್ ಮಾಡಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ತೊಗೊಂಡು ಬಂದೆ. ಮತ್ತು ಇನ್ನೊಂದು ಹ್ಯಾಪಿ ಬರ್ಡೇ ಅಂತ ಹಾಕ್ತಾಯಿದ್ದೀನಲ್ಲ, ಅದು ನನ್ನ ಹತ್ರ ತುಂಬ ದಿನದಿಂದನೇ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಮ್ಯಾಚ್ ಆಗೋ ಥರ ಕಲರ್ಸ್ನ ಹಾಕಿದ್ದೀನಿ ಅಷ್ಟೇ. ಸೊ ಈ ಥರ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ. ಈ ಸಲ ನನಗೆ ಒಬ್ಬಳೇ ಮಾಡ್ತಿರೋದ್ರಿಂದ ಬೆಲೂನದ್ದು ನಾನು ಜಸ್ಟ್ ಅದನ್ನು ಹೂವು ಪೋಣಿಸ್ಕೊಂಡ್ಬಿಟ್ಟೆ. ಇದೊಂದು ಒಳ್ಳೆ ಐಡಿಯಾ. ನೀವು ಮನೆಯಲ್ಲೇ ಮಾಡ್ತೀರಾ ಅಂದರೆ, ನಿಮಗೆ ಸುತ್ತಕ್ಕೆ ಬರಲ್ಲ ಅಂದರೆ ಈ ಥರ ಹೂವು ಪೋಣಿಸ್ದಂಗೆ ಸೂಜಿ ಥರದಲ್ಲಿ ಪೋಣಿಸಿ, ಆವಾಗ ನಿಮಗೆ ಈಸಿ ಆಗುತ್ತೆ ಅಂತ. ನಾನು ಇನ್ನು ಏನೇನೋ ಬೇರೆ ಬೇರೆ ಥರ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಬೇರೆ ಥರ ಆಯಿತು. ಬಟ್ ಚೆನ್ನಾಗೇ ಆಯಿತು. ಸಿಂಪಲ್ ಆ್ಯಂಡ್ ಎಲೆಗೆಂಟ್ ಅಂತಾರಲ್ಲ ಆ ಥರ ಚೆನ್ನಾಗಾಯಿತು. ಅವಳಿಗೆ ಡ್ರೆಸ್ಸೆಲ್ಲ ಹಾಕಿ ಒಂದು ಕಡೆ ಕೂರಿಸೋಷ್ಟೊತ್ತಿಗೆ ನಮಗಂತೂ ಸಾಕಾಗೋಗಿದೆ. ಅವಳದೇ ಒಂದು ಫೋಟೋ ತೆಗಿಯೋಣ, ಅಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀನಿ, ಏನೋ ಮಾಡಿದ್ದೀನಿ, ಒಂದು ಫೋಟೋ ತೆಗಿಯೋಣ ಅಂದರೆ ಆಗ್ತಿರ್ಲಿಲ್ಲ. ಅಷ್ಟು ಒಂದು ಕಡೆ ಕೂರ್ತಿರ್ಲಿಲ್ಲ, ಏನೂ ಇಲ್ಲ. ಕೇಕ್ ತೊಗೊಂಬಂದು ಅವಳಿಗೆ ತೋರಿಸ್ಬಿಟ್ಟೆ. ಅವಾಗಿಂದ ಕೇಕು ಅವಳಿಗೆ ಅದ್ರ ಮೇಲೆ ಆಸೆ ಜಾಸ್ತಿ ಆಗೋಯಿತು. ಈ ಥರ ಆಮೇಲೆ ಅದನ್ನು ಇಟ್ಬಿಟ್ಟು ಸ್ವಲ್ಪ ಅವಳಿಗೆ ಫೋಟೋಸ್ ತಕ್ಕೊಳ್ಳೋಣ, ಆಮೇಲೆ ಆಗಲ್ಲ, ಕೇಕ್ ಕಟ್ ಮಾಡ್ತೀವಿ, ಇವರು ಬಂದಿರ್ತಾರೆ ಅಂತ. ಬಟ್ ಫಸ್ಟ್ ಅವಳು ಫೋಟೋ ತೆಗ್ಸ್ಕೊಂಬಿಡೋಣ ಅಂತ ನಾನು ಅವಳು ಟಾಯ್ಸ್ಗಳಿಗೆಲ್ಲ ಸ್ವಲ್ಪ ಕ್ಯಾಪ್ಸ್ ಎಲ್ಲ ಹಾಕಿ ಕೂರಿಸಿದ್ದೆ. ಅವಳು ಫೋಟೋ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಫುಲ್ ಆ ಕೇಕ್ ಮೇಲೆ ಫುಲ್ ಆಸೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಕೇಕ್ ಈ ಥರ ಹೇಳೇ ಇರಲಿಲ್ಲ ಅವ್ರಿಗೆ, ಬಟ್ ಅವರು ಆ ಥರ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದ್ದು ಜಸ್ಟ್ ವೈಟ್, ಫುಲ್ ವೈಟ್ ಇರೋದೇ ಬೇಡ, ರೋಸ್ ಹಾಕಬೇಡಿ, ರೋಸ್ ಬದಲು ಈ ಥರ ಹಾಕಿ ಅಂತ ಒಂದು ರೆಫ್ರೆನ್ಸ್. ಈ ಕಲರ್ಸಲ್ಲಿ ಅಲ್ಲಿ ಇಲ್ಲಿ ರೋಸ್ ಹಾಕ್ತಿರಲ್ಲ, ಒಂದು 3 ಕಡೆ ಒಂದು 4 ಕಲರ್ಸ್ ಹಾಕಿ ವಿಚ್ ಮಲ್ಟಿ ಕಲರ್ಸ್ ಥರ ಕಾಣಿಸ್ಬೇಕು ಅಂತ ನಾನು ಹೇಳಿದ್ದೆ. ಸೊ ಅವರು ಫುಲ್ ಇಡೀ ಕೇಕ್ ಫುಲ್ಲು ಅದೇ ಥರನೇ ಹಾಕ್ಬಿಟ್ಟಿದ್ದಾರೆ. ನಾನು ಹೇಳಿದ್ದು ಒಂದು 4 ಕಡೆ ಹಾಕಿ ಅಂತ, ಬಟ್ ಅವ್ರು ತುಂಬಾ ಹಾಕಿದರು. ಓಕೆ, ಇವಾಗ ಅದಿನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸುಮ್ಮನಾದ್ವಿ. ಬಟ್ ನಾನು ಇಷ್ಟೊಂದು ಕಲರ್ ಆಯ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗೆ ಸೊ ಅವಳು ಅದು 1-2-3 ಫೋಟೋ ತಗೊಂಡೆ. ನಂದು, ದೀಪುದು, ಪಾಪುದು ಒಂದೂ ಫೋಟೋ ಇಲ್ಲ ಈ ಸಲ. ಅಷ್ಟು ಬೇಜಾರಾಯಿತು ನನಗೆ. ಅಯ್ಯೋ, ಕರೆಕ್ಟ್ ತಕ್ಕೊಂಡಿದ್ದೀವಿ, ಬಟ್ ನಾನು ಒಂದು ಕಡೆ ನೋಡಿದಾಗ ದೀಪು ಒಂದು ಕಡೆ ನೋಡಿರೋದು, ಇಲ್ಲ ಪಾಪು ಒಂದು ಕಡೆ ನೋಡಿರೋದು, ಅವಳು ಹೆಂಗೋ ಆಡ್ತಿರೋದು, ಬರೀ ಅದೇ ಆಗೋಯಿತು. ಬರೀ ವೀಡಿಯೋಸ್ ಇದೆ ಹೊರತು ಫೋಟೋ ಇಲ್ಲ. ಅಷ್ಟು ಇದು ಮಾಡಿಬಿಟ್ಲು ಲಾಸ್ಟಲ್ಲಿ ಕೇಕು ಅಂತ. ಆಮೇಲೆ ಅದ್ರ ಮೇಲೆ ಇದು ಮಣಿ ಥರ ಹಾಕಿದ್ರು, ಬಟ್ ಅದು ಮಣಿ ಅಲ್ಲ, ಅದು ಸಕ್ಕರೆಯಲ್ಲೇ ಮಾಡಿರೋದಂತೆ, ಶುಗರಲ್ಲೇ ಮಾಡಿರೋದು, ನಾವು ತಿನ್ನೋದೇ ಅದು ಅಂತ ಹೇಳಿದರು.
ಬಟ್ ಅದು ನಂಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಎಲ್ಲಿ ಅದು ದಪ್ಪ ದಪ್ಪ ಬೇರೆ ಇತ್ತು, ಗಟ್ಟಿ ಬೇರೆ ಇತ್ತು. ಇವಳು ಎಲ್ಲಿ ತಿಂದ್ಬಿಡ್ತಾಳೆ ಜಮ್ಸು, ಇಲ್ಲ ಏನೋ ಅಂದ್ಕೊಂಡು ತಿಂದ್ಬಿಡ್ತಾಳೆ ಅಂತ ನಂಗೆ ಭಯ ಆಗಿ ಎಲ್ಲ ತೆಗಿತಾ ಇದ್ದೆ. ಸೊ ಈ ಥರ ಆಯಿತು ಗೈಸ್. ಫೈನಲಿ ಒಂದು ಸ್ವಲ್ಪ ಹೊತ್ತು ಅವಳಿಗೆ ಕೂರಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲರೂ ಇದು ಮಾಡೋಣ ಅಂತ, ನಾನು ವೀಡಿಯೋ ಮಾಡೋಣ ಅಂತಲೇ ಟ್ರೈಪೋಡಿಗೆ ಹಾಕ್ಬಿಟ್ಟಿಟ್ಟೆ. ಇನ್ನು ಬಂದಿದ್ದರು, ಅಂದರೆ ನಮ್ಮ ನೈಬರು ಮತ್ತು ದೀಪು ಕೊಲೀಗ್ಸ್, ಆಫೀಸ್ ಕೊಲೀಗ್ಸಿಗೆಲ್ಲ ಕರೆದಿದ್ವಿ. ಅವ್ರು ಸ್ವಲ್ಪ ಲೇಟ್ ಆಯಿತು, ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೊ ಈ ಥರ ಆಯಿತು. ಎಷ್ಟು ಬೇಗ 2 ವರ್ಷ ಆಗೋಯ್ತಪ್ಪ ಅಂತ ಅನ್ನಿಸ್ತು. ಪ್ರತಿ ಸಲ ಬರ್ತಡೇ ಬಂದಾಗೂ ನನಗೆ, ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದು, ನನಗೆ ಇದಕ್ಕೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿದ್ದು, ಅನಸ್ತೇಷಿಯಾ ಕೊಟ್ಟಿದ್ದು, ಪಾಪು ಬಂತು ಅಂತ ಡಾಕ್ಟ್ರ್ ಹೇಳಿದ್ದು, ನಾನು ಯಾವ ಬೇಬಿ ಅಂತ ಕೇಳಿದ್ದು, ಎಲ್ಲದೂ ನೆನಪಾಗತ್ತೆ. ಸೊ ಪ್ರತಿಯೊಂದು ಮೂಮೆಂಟ್ ನೆನಪಾಗತ್ತೆ ನನಗೆ. ಮಾತಾಡ್ತಾನೆ ಇರ್ತೀವಿ, ಇವಳು ಬರ್ತಡೇ ಬಂತಂದರೆ ಅವತ್ತು ಹಿಂಗಾಯಿತು, ಇಷ್ಟೊತ್ತಿಗೆ ನನಗೆ ಅಡ್ಮಿಟ್ ಮಾಡಿದ್ರಲ್ವ ಅಂತೆಲ್ಲ ಈ ಥರ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಎಷ್ಟು ಬೇಗ ಟೈಮ್ ಹೋಗೋಯ್ತು. 2 ವರ್ಷ ತುಂಬ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದಾಳೆ ಅಂದರೆ ಅಪ್ಪ ಹೆಂಗೆ ಅನಿಸುತ್ತೆ ಅಲ್ವಾ. ಥರ ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಬಂದಿದ್ರಲ್ಲ, ಅಲ್ಲಿ ಕೆಲವರಿಗೆ ವೀಡಿಯೋಸಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ, ನಾನು ಅದಕ್ಕೆ ವೀಡಿಯೋ ಮಾಡ್ಕೊಂಡಿಲ್ಲ. ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು, ಅದನ್ನು ಆವಾಗಲೇ ಓಪನ್ ಮಾಡಿ ಆವಾಗಲೇ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಈ ಥರ ಆಯಿತು ಬರ್ತ್ಡೇ ವ್ಲಾಗು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದಾಗ ತುಂಬ ಜನ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿ ಪೋಸ್ಟ್ ಏನು ಹಾಕಿರಲಿಲ್ಲ ಅವಳದು ಬರ್ತಡೇ ಇದೆ ಅಂತ, ಬಟ್ ನನಗೆ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ. ಈ ಥರ ಆಯಿತು. ಆಮೇಲೆ ಅಮ್ಮ ಕಾಯಿ ಹೋಳಿಗೆ ಮತ್ತು ಪಲಾವ್ ಎಲ್ಲ ಮಾಡಿದರು. ಕಂಪ್ಲೀಟಾಗಿ ನಾನು ಏನೂ ಅಡುಗೆ ಮಾಡಿರಲಿಲ್ಲ, ಎಲ್ಲ ಅಮ್ಮನೇ ಮಾಡಿದ್ದು ಪಾಪ. ಕಾಯಿ ಹೋಳಿಗೆ ಮಾಡಿದರು, ಅವರೊಬ್ಬರೇ 40ರಿಂದ 50 ಹೋಳಿಗೆ ಮಾಡಿ, ಪಲಾವು, ಮೊಸರು ಬಜ್ಜಿ ಮತ್ತು ಬೋಂಡ ಎಲ್ಲದನ್ನು ಮಾಡ್ಕೊಂಡಿದ್ವಿ. ನಾನು ಲಾಸ್ಟಿಗೆ ಸ್ವಲ್ಪ ಮೊಸರು ಬಜ್ಜಿ ಬೋಂಡ ಎಲ್ಲ ಮಾಡಿಕೊಂಡೆ. ಸೊ ಈ ಥರ ಆಯಿತು ಮೆನ್ಯು. ಮತ್ತು ಇಲ್ಲಿ ತುಂಬ ಅವರೆಕಾಳು ಸಿಗುತ್ತೆ, ಸೊ ಅವರೆಕಾಳು ಸಾಂಬಾರು ಮತ್ತು ಅನ್ನ ಕೂಡ ಮಾಡ್ಕೊಂಡಿದ್ವಿ. ಈ ಥರ ಆಯಿತು ಗಾಯ್ಸ್. ಬರ್ತ್ಡೇ ವ್ಲಾಗು ಹೇಗಿತ್ತಂತ ಹೇಳಿ ಆಯಿತಾ. ಪಾಪುಗೆ ಒಂದು ಬೆಳ್ಳಿದು ಚೈನ್ ಹಾಕಿದ್ದೆ, ಇದಕ್ಕೆ ಒಂದು ಇಯರಿಂಗ್ಸ್ ಕೂಡ ಬಂದಿದೆ. ಇದು ನನಗೆ ಮದುವೆಯಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು. ಒಂದು ಸಲನೂ ನಾನು ಹಾಕೇ ಇರಲಿಲ್ಲ, ಇವತ್ತು ಇವಳಿಗೆ ಹಾಕಂಗಾಯಿತು. ಆ ಗೋಲ್ಡಿಂದು ಬ್ರಾಸ್ಲೆಟ್ ಹಾಕ್ತಿದ್ದೆ, ಇಲ್ಲಾಂದರೆ ಬಳೆ ಹಾಕ್ತಿದ್ನಲ್ಲ, ಅಂದರೆ ಡೈಲಿ ಬಳೆ ಹಾಕ್ತಿದ್ನಲ್ಲ, ಅದನ್ನು ಕಿತ್ತು ಬಿಸಾಕ್ತಾಳೆ. ಕಾಲಿಗೆ ಹಾಕಿದ್ರು ಕಿತ್ತು ಬಿಸಾಕ್ತಾಳೆ, ಯಾಕಂತ ಗೊತ್ತಿಲ್ಲ. ಅವತ್ತು ಅದಕ್ಕೇ ಹೆಂಗಿದ್ರು ಇದು ಹಾಕೇ ಇಲ್ಲಲ್ಲ ಅಂತ ಹಾಕಿದ್ದೆ. ಹೆಂಗೋ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ಲು, ಯಾಕೋ ಇವಾಗ ಹಂಗೆ ಮಾಡ್ತಿದ್ದಾಳೆ. ಏನೂ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವಳು. ಈ ಥರ ಆಯಿತು. ನೆಕ್ಸ್ಟ್ ಡೇ ಸ್ವಲ್ಪ ಫ್ರೀ ಇದ್ವಿ ಆಯಿತಾ. ಅದಕ್ಕೆ ದೀಪು ಬೇಲೂರಿಗೆ ಹೋಗೋಣ ಅಂತ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ. ನಮಗೆ ಚಿಕ್ಕಮಂಗ್ಳೂರಿಂದ ಬೇಲೂರೆಲ್ಲ ಸಿಕ್ಕಾಬಟ್ಟೆ ಹತ್ರ ಆಗುತ್ತೆ, 25 ಕಿಲೋಮೀಟರ್ಸ್ ಒಳಗೇ. ಆರಾಮಾಗೆ ಒಂದು 35 ಮಿನಿಟ್ಸ್ ಜರ್ನಿ ಅಷ್ಟೇ, ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಹೋಗ್ತಾಯಿದ್ವಿ. ನಾನು ಅವಾಗೆಲ್ಲ ಸ್ಕೂಲ್ ಟ್ರಿಪ್ಪು ಮತ್ತು ಪ್ರತಿ ವರ್ಷ ಇದಕ್ಕೆ ಬರ್ತಾಯಿದ್ವಲ್ಲ, ಆವಾಗ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆವಾಗ ಮನೆಯಲ್ಲಿ ಟ್ರಿಪ್ಪಿಗೆ ಕರ್ಕೊಂಬಂದಾಗ ಬೇಲೂರು ಹಳೆಬೀಡು ಒಂದು ಏನದು ಮ್ಯಾಂಡಿಟರಿ ಪ್ಲೇಸ್ ಥರ ಆವಾಗ ಹಾಗಿತ್ತು. ಮತ್ತು ಅದಾದಮೇಲೆ ಮದುವೆ ಆದಮೇಲಿಂದ ನಾನು ಹೋಗೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗಿ ಬರೋಣ, ಚೆನ್ನಾಗಿರುತ್ತೆ ಅಂತ ಹೊರಟಿದ್ವಿ. ನಾವೇ 4 ಜನ, ನಾನು, ಪಪ್ಪು, ದೀಪು ಮತ್ತು ನಮ್ಮಮ್ಮ, ಇಷ್ಟು ಜನ ಹೊರಟಿದ್ವಿ. ಮತ್ತು ಅಲ್ಲಿ ಹೋಗೋ ದಾರಿಯಲ್ಲಿ ಅಪ್ ಟು ಬೇಲೂರು ತನಕನೂ ತುಂಬ ಈ ಥರ ಶಾಪ್ಸ್ಗಳಿದೆ. ಕಲ್ಲಿಂದು ಒಳ್ಕಲ್ಲಾಗಿರ್ಬೋದು, ಈ ಥರ ಕಲ್ಲಲ್ಲಿ ತುಂಬ ಚೆನ್ನಾಗೆ, ಮತ್ತು ಭರಣಿಗಳು, ಡಿಸೈನ್ಗಳು, ಮತ್ತು ಹಂಪಿ ಸ್ಟ್ರಕ್ಚರ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಸುಮ್ಮನೆ ನೋಡೋಣ ಅಂತ ನಿಲ್ಲಿಸ್ಕೊಂಡ್ವಿ. ನೋಡಿ ಚಿಕ್ಕದು ಇದು ಒಳ್ಕಲ್ ಥರ ಇತ್ತು. ಮೇ ಬಿ ಅದನ್ನು ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ತಾರೆ ಅನಿಸುತ್ತೆ. ಚೆನ್ನಾಗಿ ಅನ್ನಿಸ್ತು ನನಗೆ. ಇವಾಗ ಅಡುಗೆ ಮನೆ ಮೇಕ್ ಓವರ್ ಮಾಡೋದಕ್ಕೆ ಇಲ್ಲೆಲ್ಲ ಒಳ್ಳೊಳ್ಳೆ ಇದಿದೆ ಅನ್ನಿಸ್ತು ನನಗೆ. ಆಮೇಲೆ ಇದು ನೋಡಿದ್ವಿ, ಈ ಥರದ್ದು ನಮ್ಮ ಮನೇಲಿ ಇದೆ ಒಂದು, ಬಟ್ ಚಿಕ್ಕದಿದೆ, ಇಷ್ಟು ದೊಡ್ಡದಿರಲಿಲ್ಲ. ನೋಡೋಣ, ಒಂದು ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ನಾನು ಒಂದು ಮೀಶೋದಲ್ಲಿ ನೋಡಿದ್ದೆ, ಬಟ್ ಮೀಶೋದಕ್ಕೂ ಇಲ್ಲಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇದು ಎತ್ತಕ್ಕೆ ಆಗಲ್ಲ, ಅಷ್ಟು ಭಾರ ಇದೆ. ಮತ್ತು ಅದರಲ್ಲಿ ನಾನು ರಿವ್ಯೂಸ್ ನೋಡಿದಾಗ ಎತ್ತಿ ಅಂದರೆ ಕೆಳಗೆ ಬಿಸಾಕಿದ್ರೆ ಒಡೆದೋಗಿರೋ ಥರನೂ ಇದೆ. ಅದಕ್ಕೆ ನಾನು ಈ ಥರ ನೋಡಿ ಒಂದು ಕಲ್ಲನ್ನ ತೊಗೊಂಡೆ ಅಲ್ಲಿ. ಬಟ್ ಸಿಕ್ಕಾಬಟ್ಟೆ ಜಾಸ್ತಿ ಹೇಳ್ತಿದ್ರು, 1800, 2000 ಅಲ್ಲಿ ತನಕ ಹೇಳ್ತಿದ್ರು. ನಾನು ಚಿಕ್ಕದು ನೋಡಿ ಬಾರ್ಗೇನ್ ಮಾಡಿ 500ಗೆ ತೊಗೊಂಡೆ. ನಾನು ತೋರಿಸ್ತೀನಿ ಆಮೇಲೆ ಯಾವ್ದು ತೊಗೊಂಡೆ ಅಂತ. ಸೊ
ಸೊ ಬಂದ್ವಿ, ಎಂಥ ಪರ್ಫೆಕ್ಟ್ ಟೈಮಿಂಗಿಗೆ ಬಂದಿದ್ವಿ ಅಂದರೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಸನ್ಸೆಟ್ ಥರ ಇತ್ತು. ಹೋದರೆ ಬೆಳಗ್ಗೆ ಹೋಗಬೇಕು, ಇಲ್ಲ ಸಂಜೆ ಹೋಗಬೇಕು. ಅಂದರೆ ನಮಗೆ ಹಿಂಗೆ ಹತ್ತಿರ ಇದ್ದರೆ ನಮಗೆ ಬೇಕಾಗಿ ಟೈಮಲ್ಲಿ ಹೋಗ್ಬೋದು. ಸೊ ಇಲ್ಲ ನಾವು ಎಲ್ಲಿಂದನೋ ಬರ್ತೀವಿ ಅಂದರೆ ಆ ಟೈಮಿಗೆ ಆಗೋಲ್ಲ. ಮತ್ತು ಅದನ್ನು ನೋಡ್ಕೊಂಡು ಊರಿಗೆ ಹೋಗೋದು ಅದೆಲ್ಲ ಇರುತ್ತೆ ಅಲ್ವಾ. ಸೊ ಈ ಥರ ಇಲ್ಲಿ ಏನಿದ್ರು ದೀಪಾವಳಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ದೇವಸ್ಥಾನದ ತುಂಬ ಎಷ್ಟೋ ಲಕ್ಷ ದೀಪ ಹಚ್ತಾರಂತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೆಕ್ಸ್ಟ್ ವರ್ಷ ಎಲ್ಲ ಇಲ್ಲೇ ಇರ್ತೀವಲ್ವ, ದೀಪಾವಳಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಿದು ಇನ್ಸ್ಟಾಗ್ರಾಮಲ್ಲಿ ಅವಳು ಫೋಟೋ ಹಾಕ್ದಾಗ ತುಂಬ ಜನ ಅವಳದು ಟಾಪ್ ಎಲ್ಲಿ ತೊಗೊಂಡ್ರಿ ಆ ಬಟ್ಟೆ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಇದು ನಾನು ಯಾವುದೋ ಒಂದು ಎಕ್ಸಿಬಿಷನಲ್ಲಿ ಅವಳಿಗೆ ತೊಗೊಂಡಿದ್ದು. ಇಲ್ಲಿಗೆ ಅದು ಸೂಟ್ ಆಗುತ್ತೆ ಅಂತ ಇದನ್ನು ಹಾಕಿದ್ದೆ. ಲೈಕ್ ಆನೆ ಚಿತ್ರ ಇದೆ ಅದರಲ್ಲಿ. ಸೊ ಅಲ್ಲಿಗೆ ಸೂಟ್ ಆಗ್ಬೋದು ಅಂತ ಅದನ್ನು ಹಾಕಿ ಒಂದು ಜೀನ್ಸ್ ಹಾಕಿದ್ದೆ ಅವಳಿಗೆ. ಸೊ ನಾನು ಸಿಂಪಲಾಗೆ ಒಂದು ಕುರ್ತಿನ ಹಾಕ್ಕೊಂಡಿದ್ದೆ. ಈ ಥರ ಆಯಿತು. ಮತ್ತು ನೀವು ಹಳೆಬೀಡು, ಬೇಲೂರು ಸ್ಕೂಲ್ ಡೇಸಲ್ಲಿ ಹೋಗ್ತಾ ಇರ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ನಾವು ಬರೀ ಬೇಲೂರಿಗೆ ಹೋದ್ವಿ ಅಷ್ಟೇ, ಹಳೆಬೀಡಿಗೆ ಹೋಗಲಿಲ್ಲ. ಮತ್ತು ಅಲ್ಲಿಂದ ಹೋಗೋಕ್ಕೆ ದೂರ ಆಗುತ್ತೆ, ಅಷ್ಟೊತ್ತಿಗೆ ಕತ್ಲು ಆಗುತ್ತೆ ಅಂತ ನಾವು ಹೋಗಲಿಲ್ಲ. ನೋಡಿ, ಅವಳು ಬರೀ ಆನೆಗಳನ್ನ ಇಟ್ಕೊಳ್ಳೋದು, ಆನೆಗಳನ್ನ ಮುತ್ಕೊಡೋದು ಅದನ್ನೇ ಮಾಡ್ತಿದ್ಲು. ಬರೀ ಇಟ್ಕೊಳ್ಳೋದು ಮುತ್ಕೊಡೋದು ಆ ಥರ ಮಾಡೋಳು. ಸೊ ಆಮೇಲೆ ಏನಾಗ್ಬಿಡ್ತಂದರೆ ತುಂಬ ಜನ ಬಂದುಬಿಟ್ರು ಒಂದೇ ಸಲ. ಸ್ಕೂಲ್ ಮಕ್ಕಳು ಒಂದು 2-3 ಸ್ಕೂಲ್ ಮಕ್ಕಳು ಒಂದೇ ಸಲ ಬಂದುಬಿಟ್ರು. ಸೊ ಸಿಕ್ಕಾಪಟ್ಟೆ ರಶ್ ಆಗೋಯ್ತಲ್ಲಿ. ಈಗ ಆಲ್ಮೋಸ್ಟ್ ನಮಗೆಲ್ಲ ಸೆಟ್ ಆಗಿದೆ, ವೆದರ್ ಆಗಿರ್ಬೋದು ಎಲ್ಲದೂ. ಇವಾಗ ಅಷ್ಟೊಂದಾಗಿ ಚಳಿ ಅನ್ನಿಸ್ತಾ ಇಲ್ಲ. ಓಕೆ ಫೀಲ್ ಇದೆ. ಬಟ್ ಸಿಕ್ಕಾಬಟ್ಟೆ ಆವಾಗೆಲ್ಲ ನಮ್ಮ ಶಿವಮೊಗ್ಗದಲ್ಲಿದ್ದಾಗ ಮಾಯಿಶ್ಚರೈಸರ್ ಆಗಲಿ ಇದಾಗಲಿ ಏನು ಮಣ್ಣು ಮಸಿ ಏನೂ ಹಚ್ಕೋತಾ ಇರಲಿಲ್ಲ. ಬಟ್ ಇಲ್ಲಿ ಮ್ಯಾಂಡಿಟರಿ ಆಗಿಬಿಟ್ಟಿದೆ. ಕಾಲು ಕೈಯೆಲ್ಲ ಸಿಕ್ಕಾಬಟ್ಟೆ ಹೊಡೆಯುತ್ತೆ. ಯಾವಾಗಲೂ ಹಚ್ಕೊತಾನೆ ಇರ್ತೀನಿ. ವ್ಯಾಸ್ಲಿನ್ ಆಗಿರ್ಬೋದು, ಪಾಂಡ್ಸ್ದಾಗಿರ್ಬೋದು, ಬಾಡಿ ಕ್ರೀಮ್ನ. ಸೊ ನಾವಲ್ಲಿ ಹೋದಾಗ ಮಂಡಕ್ಕಿ ಖಾರ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಪಾಪಗೊಂದು 2-3 ಆಟ ಸಾಮಾನ ಕೊಡಿಸಿ ನಾವು ಬಂದ್ವಿ. ನೋಡಿ, ಇದೇ ಕಲ್ಲು ತೊಗೊಂಡಿದ್ದು. ನಮ್ಮಮ್ಮ ಬಂದಿದ ತಕ್ಷಣ ಅದನ್ನು ಕಲ್ಲನ್ನ ನೆನೆ ಹಾಕ್ಬಿಟ್ಟು ಅದರೊಳಗೆ ಸ್ವಲ್ಪ ಅಕ್ಕಿನ ಹಾಕಿಟ್ಟಿದ್ರು. ಸೀಸ್ನಿಂಗ್ ಥರ ಮಾಡ್ಕೊಳ್ಳೇಬೇಕಿಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಅದರಲ್ಲಿ ಸಣ್ಣ ಕಲ್ಲು ಎಲ್ಲ ಇರುತ್ತಲ್ಲ, ಅದೆಲ್ಲ ಫುಡ್ಡಿಗೆ ಸೇರಿಕೊಳ್ಳುತ್ತೆ ಅಂತ ಈ ಥರ ಚೆನ್ನಾಗಿ ಅಕ್ಕಿನ ಇದು ಮಾಡ್ತಿದ್ದಾರೆ. ಚೆನ್ನಾಗಾಯ್ತು. ನಮ್ಮಮ್ಮ ಅದು ಹೇಳ್ತಿದ್ದು ತುಂಬ ಚೆನ್ನಾಗಿದೆ ಇದು ಕಲ್ಲು ಅಂತ. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೇಕಿತ್ತು ನಾವು ಅಂತ ಅನ್ನಿಸ್ತು ಆಮೇಲೆ. ಬಟ್ ದೊಡ್ಡದಕ್ಕೆ 1800 ಹೇಳಿದ್ರು ಅವರು. 1500 ಕಮ್ಮಿ ಬರಲೇ ಇಲ್ಲ. ಅದಕ್ಕೆ ನಾನು ಬೇಡ ಏನಕ್ಕೆ ಅಷ್ಟೊಂದು ಅಂತ ಇದನ್ನೇ ತೊಗೊಂಡೆ. ಸೊ ಈ ಥರ ಸೀಸ್ನಿಂಗ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ನಮಗೆ ಯೂಸ್ ಮಾಡೋಕ್ಕೆ ರೆಡಿ ಆಗುತ್ತೆ. ಏನಿಲ್ಲ, ಅಕ್ಕಿನ ನೆನೆಸ್ಬಿಟ್ಟು ಈ ಥರ ಚೆನ್ನಾಗೆ ಉಜ್ಜಿ ಇದು ಮಾಡಬೇಕು. ಸೊ ಅಷ್ಟರಲ್ಲಿ ಆಯಿತು ಗೈಸ್, ಈ ಥರ ಆಯಿತು ವ್ಲಾಗು. ಅದಾದಮೇಲೆ ನಮ್ಮಪ್ಪ ಬಂದರು. ಅವರು ಶಿವಮೊಗ್ಗ ಹೋಗಿದ್ದರು. ಬಂದಮೇಲೆ ನಮ್ಮಮ್ಮ ಪೇಂಟೆಲ್ಲ ತೊಗೊಂಡು ಬಂದಿದ್ದರು ಅಲ್ಲಿಂದನೇ. ಇದನ್ನು ರಂಗೋಲಿ ಹಾಕು ಅಂತ ತುಂಬ ಇದು ಮಾಡ್ತಿದ್ರು. ನಮ್ಮಪ್ಪ ಆರ್ಟಿಸ್ಟು. ಸೊ ಅವರಿಗೆ ಹಾಕಿ ಅಭ್ಯಾಸ ಅಲ್ವಾ ತುಂಬ ಕಡೆ, ಅದಕ್ಕೆ ಹಾಕ್ತೀನಿ ಅಂತ ಕೂತಿದ್ರು. ಬಟ್ ಈಗ ಕತ್ಲಲ್ಲಿ ಅವ್ರಿಗೆ ಹಾಕೋಕ್ಕೆ ಕಷ್ಟ ಆಗ್ತಿತ್ತು. ಬೆಳಗ್ಗೆ ಆದರೆ ಇವಳು ಹಾಕಕ್ಕೆ ಬಿಡಲ್ಲ, ಓಡಾಡ್ಕೊಂಡು ಎಲ್ಲ ಹಾಳು ಮಾಡ್ತಾಳೆ. ಅದಕ್ಕೆ ನೈಟ್ ಹಾಕಿದ್ರೆ ಕಂಪ್ಲೀಟಾಗಿ ಒಣ್ಕೊಳ್ಳುತ್ತೆ ಅಂತ ಹಾಕ್ತಿದ್ರು. ಹಾಗೂ ಹಾಕಕ್ಕೆ ಬಿಡಲಿಲ್ಲ, ತುಂಬ ಹಿಂಸೆ ಕೊಡ್ತಾಯಿದ್ಲು. ನಾನು ಹಾಕ್ತೀನಿ ಅಂತ. ಸೊ ಹೆಂಗೋ ಹಾಕಿದ್ರು ನಮ್ಮಪ್ಪ ಕತ್ಲಲ್ಲೇ ಅಂತಲೇ ಹೇಳ್ಬೋದು. ಇದನ್ನು ತಂದು ಹಾಕೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಸ್ವಲ್ಪ ಹೊಸಲು ಚೆನ್ನಾಗಿತ್ತು, ಅಗ್ಲಕ್ಕೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಪೇಂಟಲ್ಲಿ ಬರೆಸ್ತಾ ಇದ್ದೀವಿ ಅಷ್ಟೇ. ಸೊ ಹೀಗಾಯಿತು ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರು ಕೇಳೋದಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.